ಬಂಧುಗಳೇ ನಮಸ್ಕಾರ. ಕಾಲಘಟ್ಟ ಬದಲಾಗ್ತಾ ಇದ್ದ ಹಾಗೆ ಸಂಬಂಧಗಳ ವ್ಯಾಖ್ಯಾನವೂ ಕೂಡ ಬದಲಾಗ್ತಿದೆ ನೋಡಿ. ಅಂದು ಕೈ ಹಿಡಿದು ಹಸೆಮಣೆ ಏರಿದ್ರೆ ಜೀವನ ಪೂರ್ತಿ ನಾವು ಒಬ್ಬರ ಜೊತೆಗೆ ಒಬ್ರು ಇರ್ತೀವಿ ಎನ್ನುವ ರೀತಿಯಲ್ಲಿ ಪರಸ್ಪರರು ಪ್ರಾಮಿಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಜೀವನ ಪೂರ್ತಿ ಒಟ್ಟಿಗೆ ಬಾಳ್ವೆಯನ್ನು ನಡೆಸ್ತಾ ಇದ್ರು. ಆದರೆ ಈಗ ಹಾಗಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕೂ ಸಣ್ಣ ಪುಟ್ಟ ಮುನಿಸಿಗೂ ಬೇರೆ ಬೇರೆ ಆಗುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಮಾತೆತ್ತಿದ್ರೆ ಡಿವೋರ್ಸ್ ಎನ್ನುವಂಥ ಕಾಲ ಇದು ನೋಡಿ. ಅದರಲ್ಲೂ ಕೂಡ ಸಮಾಜಕ್ಕೆ ಮಾದರಿಯಾಗಬೇಕಾದಂಥ, ಅಭಿಮಾನಿಗಳಿಗೆ ಮಾದರಿಯಾಗಬೇಕಾದಂಥ ಸಾಕಷ್ಟು ಸ್ಟಾರ್ ನಟರೇ ಇಂತಹ ದಾರಿಯನ್ನು ತುಳಿತಾ ಇದ್ದಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗಂತೂ ಡಿವೋರ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವರು ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ವೋ ಏನೋ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಡಿವೋರ್ಸ್ ಆದಾಗ ಅವರಿಬ್ಬರ ಬಗ್ಗೆ ಮಾತ್ರ ಮಾತನಾಡ್ತೀವಿ, ಅದರ ಮಕ್ಕಳ ಕಡೆಯೂ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಒಟ್ಟಿಗೆ ಬಾಳಿದ್ದ ತಂದೆ ತಾಯಿ ಇದೀಗ ಬೇರೆ ಬೇರೆ ಆಗ್ತಾರೆ ಅಂದಾಗ ಮಕ್ಕಳ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಇಷ್ಟೆಲ್ಲ ಪೀಠಿಕೆ ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದರೆ, ಇದೀಗ ಮತ್ತೊಂದು ಜೋಡಿ ಬೇರೆ ಬೇರೆ ಆಗಿದೆ. ಇತ್ತೀಚೆಗಷ್ಟೇ ನಾಗಚೈತನ್ಯ ಮತ್ತು ಸಮಂತ ಬೇರೆ ಬೇರೆ ಆಗಿದ್ದು ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ರಜನಿಕಾಂತ್ ಪುತ್ರಿಯಾಗಿರುವಂಥ ಐಶ್ವರ್ಯ ಹಾಗೆ ನಟ ಧನುಷ್ 18 ವರ್ಷದ ಸುದೀರ್ಘವಾದಂಥ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ್ದಾರೆ. ಯಾರು ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಹೇಳಿ. ಈ ಹಿಂದೆ ಸ್ವಲ್ಪ ಮಟ್ಟಿಗೆ ಬಿರುಕು ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರು ಬಹಳ ಚೆನ್ನಾಗಿದ್ರು, ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾವಾಗ ಧನುಷ್ ಈ ರೀತಿಯಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೋ ಅದೇ ಕ್ಷಣ ಅಭಿಮಾನಿಗಳು ಕೂಡ ಶಾಕ್ ಆದರು. ಏನಾದರೂ ಫೇಕ್ ಇರಬಹುದಾ ಈ ರೀತಿಯಾಗಿ ಚೆಕ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಆನಂತರ ಕನ್ಫರ್ಮ್ ಆಯಿತು, ಹೌದು ಅವರಿಬ್ಬರು ಕೂಡ 18 ವರ್ಷದ ತಮ್ಮ ಸುದೀರ್ಘವಾದಂಥ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಅಂತ. ಒಂದು ಕಡೆಯಿಂದ ಧನುಷ್ ಕೂಡ ಪೋಸ್ಟ್ ಮಾಡಿದರೆ, ಮತ್ತೊಂದು ಕಡೆಯಿಂದ ಐಶ್ವರ್ಯ ಕೂಡ ಪೋಸ್ಟ್ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪ್ರೈವೇಸಿಗೆ ನೀವೆಲ್ಲರೂ ಕೂಡ ಗೌರವವನ್ನು ಕೊಡಿ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಅವರಿಬ್ಬರೂ ಕೂಡ ಸೆಲೆಬ್ರಿಟೀಸ್ಗಳು ಆಗಿರುವಂತಹ ಕಾರಣಕ್ಕಾಗಿ, ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂಥ ಚರ್ಚೆಗೆ ಗ್ರಾಸವಾಗುತ್ತೆ. ಹಾಗಾದರೆ ಧನುಷ್ ಮತ್ತೆ ಐಶ್ವರ್ಯ ಬೇರೆ ಬೇರೆ ಆಗೋದಕ್ಕೆ ಕಾರಣ ಏನು? ಧನುಷ್ ಮತ್ತೆ ಐಶ್ವರ್ಯ ಲವ್ ಮಾಡಿ ಮದುವೆ ಆಗಿದ್ದು ಹೇಗೆ? ಆ ಎಲ್ಲ ವಿವರವನ್ನು ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ಕೊಡ್ತಾ ಹೋಗ್ತೀನಿ ನೋಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಧನುಷ್ ಖ್ಯಾತ ನಿರ್ದೇಶಕ ಹಾಗೆ ಪ್ರೊಡ್ಯೂಸರ್ ಆಗಿರುವಂಥ ಕಸ್ತೂರಿ ರಾಜ ಅವರ ಮಗ. ಹೀಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದೇನು ಬಹಳ ಕಷ್ಟ ಆಗಲಿಲ್ಲ. ವೆಂಕಟೇಶ್ ಪ್ರಭು ಅಂತವರ ಮೊದಲ ಹೆಸರಿರುತ್ತೆ. ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಧನುಷ್ ಅಂತ ಹೇಳಿ ಹೆಸರನ್ನ ಬದಲಿಸಿಕೊಳ್ತಾರೆ. ತುಂಬ ಜನ ಅಂದ್ಕೊಂಡಿದ್ರು ಧನುಷ್ ಯಾರೋ ಬಡವ್ರ ಮಗ ಅಂತೆ, ಹಾಗಂತೆ ಹೀಗಂತೆ ಅಂತ ಹೇಳಿ. ಅಲ್ಲವೇ ಅಲ್ಲ, ಶ್ರೀಮಂತರ ಮಗನೇ ಧನುಷ್. 2002ರಲ್ಲಿ ಅವರ ತಂದೆಯೇ ನಿರ್ದೇಶನ ಮಾಡಿದಂಥ ತುಳುವೆದೋ ಇಲಮೈ ಎನ್ನುವಂಥ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ನನ್ನ ತಮಿಳ್ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದರೆ ಕ್ಷಮಿಸಿ. ಆನಂತರ 2003ರಲ್ಲಿ ಕಾದಲ್ ಕೊಂಡೇನ್ ಎನ್ನುವಂಥ ಅವರ ಅಣ್ಣ ನಿರ್ದೇಶನ ಮಾಡಿದಂಥ ಸಿನಿಮಾ ಮೂಲಕ ಧನುಷ್ ಅವರ ಸಿನಿಮಾ ಕರಿಯರ್ ಇನ್ನಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ಆನಂತರ ಹೇಳೋದೇ ಬೇಡ, ಧನುಷ್ ಅವರ ಸಿನಿಮಾ ಆಯ್ಕೆಯ ಕುರಿತಾಗಿ ಮಧ್ಯದಲ್ಲಿ ಒಂದಷ್ಟು ಏಳು ಬೀಳುಗಳ ಹೊರತಾಗಿಯೂ ಕೂಡ ತಮಿಳುನಾಡಿನಲ್ಲಿ ಈಗಲೂ ಕೂಡ ಧನುಷ್ ಸೂಪರ್ ಸ್ಟಾರ್. ಈಗ ಬಾಲಿವುಡ್ನಲ್ಲೂ ಕೂಡ ಅತರಂಗಿರೆ ಸಿನಿಮಾ ಮೂಲಕ ಮಿಂಚನ್ನು ಹರಿಸ್ತಾ ಇದ್ದಾರೆ. ಸದ್ಯ ಇಡೀ ಭಾರತಾದ್ಯಂತ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ಅವರ ಅಭಿನಯದ ಬಗ್ಗೆ ಎರಡು ಮಾತಂತೂ ಇಲ್ವೇ ಇಲ್ಲ. ಅದರಲ್ಲೂ ಕೂಡ ಅವರು ಆಯ್ಕೆ ಮಾಡಿಕೊಳ್ಳುವಂಥ ಸಬ್ಜೆಕ್ಟ್ ಇದೆಯಲ್ಲ, ಅದರ ಬಗ್ಗೆ ನಾವೆಲ್ಲರೂ ಕೂಡ ಶಭಾಷ್ ಅಂತ ಹೇಳಲೇಬೇಕು. ಇತ್ತೀಚೆಗೆ ಬಂದಂಥ ಅಸುರನ್ ಸಿನಿಮಾ ಆಗಿರ್ಬೋದು, ಕರ್ಣನ್ ಸಿನಿಮಾ ಆಗಿರ್ಬೋದು, ಇದೆಲ್ಲವೂ ಕೂಡ ತಮಿಳುನಾಡಿನ ಮಣ್ಣಿನ ಸೊಗಡು, ತಮಿಳುನಾಡಿನ ಮಣ್ಣಿನ ಅಸ್ಮಿತೆ, ಇದೆಲ್ಲವನ್ನು ಕೂಡ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡಿದಂತಹ ಸಿನಿಮಾಗಳು. ಈ ಕಾರಣಕ್ಕಾಗಿ ಧನುಷ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಅಭಿಮಾನಿ ಬಳಗ ಇದೆ. ಪ್ರತಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇಂಥದ್ದೊಬ್ಬ ನಟ ನಮ್ಮ ಇಂಡಸ್ಟ್ರಿಯಲ್ಲಿ ಯಾಕಿಲ್ಲ ಅಂತ ಯೋಚನೆ ಮಾಡುವ ರೀತಿಯಲ್ಲಿ ಧನುಷ್ ಅವರು ಪರಕಾಯ ಪ್ರವೇಶವನ್ನು ಮಾಡಿ ಅಭಿನಯವನ್ನ ಮಾಡ್ತಾರೆ. ಆದರೆ ಎಷ್ಟೋ ಜನ ಹೇಳ್ತಾರೆ ಅವರು ಆನ್ ಸ್ಕ್ರೀನ್ನಲ್ಲಿ ಕಾಣಿಸೋದಿಕ್ಕೂ ಆಫ್ ಸ್ಕ್ರೀನ್ನಲ್ಲೂ ಬಹಳ ವ್ಯತ್ಯಾಸ ಇದ್ದಾರೆ ಅಂತ. ಗೊತ್ತಿಲ್ಲ. ಒಟ್ಟಾರೆಯಾಗಿ ಧನುಷ್ ಬಗ್ಗೆ ಇಂಥದೊಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಇದು ಧನುಷ್ ಅವರ ಕಿರು ಪರಿಚಯ. ಇನ್ನು ಐಶ್ವರ್ಯ ವಿಚಾರಕ್ಕೆ ಹೇಳ್ತಾ ಹೋಗೋದಾದ್ರೆ, ಐಶ್ವರ್ಯ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಗಳು. ರಜನಿಕಾಂತ್ ಯಾವುದೇ ಕಾಂಟ್ರವರ್ಸಿಗೆ ಕಾರಣವಾದಂಥವರಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಜೀವನದಲ್ಲಿ ಎಡವಟ್ಟನ್ನು ಮಾಡ್ಕೊಂಡಂಥವರಲ್ಲ. ಜೀವನ ಪೂರ್ತಿ ಒಂದು ಸಮಾಜಕ್ಕೆ ಮಾದರಿಯುತವಾಗಿ ಬದುಕಿದಂಥವರು. ಆದರೆ ಅವರ ಮಕ್ಕಳ ಬದುಕಿನಲ್ಲಿ ಮಾತ್ರ ಇಂಥದ್ದು ಪದೇ ಪದೇ ಆಗ್ತಾ ಇದೆ. ಅವರ ಮೊದಲ ಪುತ್ರಿ ಸೌಂದರ್ಯ ಕೂಡ ಡಿವೋರ್ಸ್ ಆಯಿತು. ಆನಂತರ ಎರಡನೇ ಮದುವೆ ಕೂಡ ಆದರು. ಇದೀಗ ಎರಡನೇ ಮಗಳು ಐಶ್ವರ್ಯ ಕೂಡ ಈ ರೀತಿಯಾಗಿ ವಿಚ್ಛೇದನ ಪಡೆಯುವಂಥ ಪರಿಸ್ಥಿತಿ ಎದುರಾಗಿದೆ. ಐಶ್ವರ್ಯ ಬೇಸಿಕಲಿ ಸಿಂಗರ್, ಒಂದಷ್ಟು ಸಿನಿಮಾಗಳಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಆನಂತರ ಅವರ ಗಂಡ ಅಭಿನಯವನ್ನು ಮಾಡಿದಂಥ
3 ಸಿನಿಮಾ ಮೂಲಕ ಡೈರೆಕ್ಟರ್ ಆಗಿ ಕೂಡ ಡೆಬ್ಯೂ ಮಾಡ್ತಾರೆ. ಆ ಸಿನಿಮಾದ ಒಂದು ಸಾಂಗ್ ಕೊಲೆವೆರಡಿ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಹಾಗೆ ಆ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಯಶಸ್ಸನ್ನು ಸಾಧಿಸುತ್ತೆ ಬಿಡಿ. ಈ ಮೂಲಕ ಐಶ್ವರ್ಯ ಸಿಂಗರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ರು. ಇದು ಇವರಿಬ್ಬರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಪರಿಚಯ. ಇನ್ನು ಇವರಿಬ್ಬರು ಭೇಟಿಯಾಗಿದ್ದು ಹೇಗೆ? ಧನುಷ್ 2002ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು, ತುಂಬಾ ಚಿಕ್ಕ ವಯಸ್ಸಿಗೆ. 2003ರಲ್ಲಿ ಕಾದಲ್ ಕೊಂಡೇನ್ ಎನ್ನುವಂಥ ಒಂದು ಸಿನಿಮಾ ಬಂತಲ್ಲ, ಆ ಸಿನಿಮಾ ಪ್ರದರ್ಶನ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೋಡೋದಕ್ಕೆ ರಜನಿಕಾಂತ್ ಪುತ್ರಿಯರಿಬ್ಬರು ಕೂಡ ಬಂದಿರ್ತಾರೆ, ಸೌಂದರ್ಯ ಮತ್ತೆ ಐಶ್ವರ್ಯ ಇಬ್ಬರು ಕೂಡ. ಆಗ ಧನುಷ್ ಅವರಿಗೆ ಚಿಕ್ಕ ಪರಿಚಯ ಆಗುತ್ತೆ ಐಶ್ವರ್ಯ ಅವರದ್ದು. ಆನಂತರ ಮಾರನೇ ದಿನ ಒಂದು ಬೊಕ್ಕೆಯನ್ನು ಕಳಿಸ್ಕೊಡ್ತಾರಂತೆ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಅಭಿನಂದಿಸಿ ಐಶ್ವರ್ಯ. ಆನಂತರ ಅವರಿಬ್ಬರ ನಡುವೆ ಒಂದು ಮಾತುಕತೆ, ಸ್ನೇಹ ಅದೆಲ್ಲವೂ ಕೂಡ ಶುರುವಾಗುತ್ತೆ. ಆನಂತರ ಇಬ್ಬರು ಕೂಡ ಡೇಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಕೈ ಹಿಡಿದು ಓಡಾಡ್ತಾ ಇರ್ತಾರೆ. ಇದು ಆ ಕಾಲದಲ್ಲಿ ಎಲ್ಲ ಮ್ಯಾಗಝಿನ್ಸ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ. ಇದರಿಂದ ರಜನಿಕಾಂತ್ ಅವರಿಗೆ ಹಾಗೆ ಕಸ್ತೂರಿ ರಾಜ, ಧನುಷ್ ಅವರ ಅಪ್ಪ, ಇವರಿಬ್ಬರ ಕುಟುಂಬಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಇರುಸು ಮುರುಸಾಗುತ್ತೆ. ಅದರಲ್ಲೂ ಕೂಡ ರಜನಿಕಾಂತ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಆಗುತ್ತೆ. ಈ ರೀತಿಯಾಗಿ ಯಾವುದೇ ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ಬಾರ್ದು, ಇದನ್ನು ಹೀಗೆ ಬಿಟ್ಟರೆ ಮುಂದೆ ಬೇರೆ ರೂಪವನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ಅವರಿಬ್ಬರಿಗೂ ಕೂಡ 2004 ನವೆಂಬರ್ 18ರಂದು ಮದುವೆ ಕೂಡ ಮಾಡಿಸ್ತಾರೆ. ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ಸುಖವಾದಂಥ ಸಂಸಾರ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಅದರ ನಡುವೆ ಐಶ್ವರ್ಯ ಅವ್ರದ್ದು ಮಾತ್ರ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಕಾರಣ ಧನುಷ್ ಅವರನ್ನ ಮದುವೆ ಆಗೋಕ್ಕೂ ಮುನ್ನ ಐಶ್ವರ್ಯ ಸಿಂಬು ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇದ್ರು. ಬಹಳ ಪ್ರಸಿದ್ಧ ನಟ ಸಿಂಬು ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇದ್ರು. ಈ ಕಾರಣಕ್ಕಾಗಿ ಸಿಂಬು ಧನುಷ್ ಅವರನ್ನ ಐಶ್ವರ್ಯ ಮದುವೆ ಆದಂತ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಎಲ್ಲವೂ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಸಿಂಬು ಧನುಷ್ ನಡುವೆ ಕೂಡ ಆಗಾಗ ಮಾತಿನ ಒಂದಷ್ಟು ಚಕಮಕಿ ಇದೆಲ್ಲವೂ ಕೂಡ ನಡೀತಾ ಇತ್ತು. ಈ ರೀತಿಯಾಗಿ ಸಣ್ಣ ಪುಟ್ಟ ಕಾಂಟ್ರವರ್ಸಿ ಇತ್ತು, ಬಿಟ್ರೆ ಎಲ್ಲವೂ ಕೂಡ ನೀಟಾಗಿತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಹಾಗಾದ್ರೆ ಯಾಕೆ ಡಿವರ್ಸ್ ಆಗೋದಿಕ್ಕೆ ಕಾರಣ, ಯಾವ ಕಾರಣಕ್ಕಾಗಿ ಡಿವರ್ಸ್ ಪಡೆದುಕೊಳ್ಳುವಂತ ಹಂತಕ್ಕೆ ಬಂದ್ರು ಅಂತ ನೋಡ್ತಾ ಹೋಗೋದಾದ್ರೆ ಅದಕ್ಕೆ ಸಿಗುವಂತ ಉತ್ತರ ಧನುಷ್ ಅವರ ಸಾಲು ಸಾಲು ಅಫೇರ್ ಸುದ್ದಿಗಳು. ಮೊದಲಿಗೆ ಧನುಷ್ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿದ್ದು ಅಂದ್ರೆ ಶ್ರುತಿ ಹಾಸನ್ ಜೊತೆಗಿನ ಸಂಬಂಧದ ಮೂಲಕ. ಈ 3 ಸಿನಿಮಾದ ಸಂದರ್ಭದಲ್ಲಿ ಶ್ರುತಿ ಹಾಸನ್ ಹಾಗೆ ಧನುಷ್ ಹೀರೋ ಹೀರೋಯಿನ್ ಆ ಸಿನಿಮಾಗೆ, ಐಶ್ವರ್ಯ ಆ ಸಿನಿಮಾಗೆ ಡೈರೆಕ್ಟರ್, ಅವರಿಬ್ಬರ ನಡುವಿನ ಬಾಂಧವ್ಯ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದಕ್ಕಿಂತ ಮುಂಚೆನೆ ಅವರಿಬ್ಬರು ಚೆನ್ನಾಗಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಬಟ್ ಆ ಸಿನಿಮಾ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ಬಾಂಧವ್ಯ ಜಾಸ್ತಿ ಆಗುತ್ತೆ. ಎಲ್ಲಿವರೆಗಂದ್ರೆ ಅವರಿಬ್ಬರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಎನ್ನುವಂಥ ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ. ಅದೇ ರೀತಿಯಾಗಿ ಅವರಿಬ್ಬರು ಕೂಡ ನಡ್ಕೊಳ್ತಾ ಇದ್ರು. ಯಾವಾಗ ಈ ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೋ ಧನುಷ್ ವೈಫ್ ಐಶ್ವರ್ಯಗೂ ಕೂಡ ಕಸಿವಿಸಿ ಆಗುತ್ತೆ. ಅವರೇ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟನೆಯನ್ನು ಕೊಡ್ತಾರೆ, ಇಲ್ಲ ಈ ಸಿನಿಮಾ ಡೈರೆಕ್ಟ್ರೇ ನಾನು, ಈ ರೀತಿಯಾಗಿ ಧನುಷ್ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ, ಜಸ್ಟ್ ಅವರಿಬ್ರು ಫ್ರೆಂಡ್ಸ್ ಎನ್ನುವ ರೀತಿಯಲ್ಲೂ ಕೂಡ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ. ಅವ್ರು ಸ್ಪಷ್ಟನೆಯನ್ನು ಕೊಟ್ಟರು, ಆದರೆ ವಿಚಾರವೇ ಬೇರೆ ಇತ್ತು. ಅವರಿಬ್ಬರ ನಡುವೆ ರಿಲೇಶನ್ಶಿಪ್ ಇತ್ತು ಅನ್ನುವಂಥ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಈ ವಿಚಾರ ಇನ್ನಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸ್ಪ್ರೆಡ್ ಆಗುತ್ತೆ. ಇದು ಎಲ್ಲಿವರೆಗೆ ಹಂತಕ್ಕೆ ಬಂದ್ಬಿಡುತ್ತೆ ಅಂದ್ರೆ ಐಶ್ವರ್ಯ ಅದೇ ರೀತಿಯಾಗಿ ಧನುಷ್ ಬೇರೆ ಬೇರೆ ಆಗ್ತಿದ್ದಾರೆ, ಡಿವೋರ್ಸ್ ಕೊಡುವ ಹಂತಕ್ಕೆ ಹೋದ್ರು ಎನ್ನುವ ಇದಕ್ಕೂ ಕೂಡ ಬಂದ್ಬಿಡುತ್ತೆ. ಆದ್ರೆ ಅಂತಿಮವಾಗಿ ರಜನಿಕಾಂತ್ ಅವರೇನೋ ಮಾತುಕತೆ ನಡೆಸಿ ಎಲ್ಲವನ್ನೂ ಕೂಡ ಸರಿ ಮಾಡಿದ್ರಂತೆ. ಸ್ವಲ್ಪ ಮಟ್ಟಿಗೆ ಅದಕ್ಕೆ ಪ್ಯಾಚಪ್ ಆಗಿತ್ತು. ಆನಂತರ ಸುಚಿತ್ರ ಎನ್ನುವಂಥ ಸಿಂಗರ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಧನುಷ್ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಧನುಷ್ ಅದೇ ರೀತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಅನಿರುದ್ಧ್ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಇವರಿಬ್ಬರು ಕೂಡ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರೈವೇಟ್ ಫೋಟೋಸ್ಗಳನ್ನು ಕೂಡ ಅವರು ರಿವೀಲ್ ಮಾಡ್ತಾರೆ. ಇದು ಬಹಳ ದೊಡ್ಡ ಮಟ್ಟಿಗೆ ಕಾಲಿವುಡ್ನಲ್ಲಿ ಸದ್ದು ಮಾಡುತ್ತೆ. ಯಾಕಂದರೆ ಫೋಟೋ ಸಾಕ್ಷಿಗಳು ಅದೆಲ್ಲವನ್ನು ಕೂಡ ಸಾರಿ ಸಾರಿ ಹೇಳ್ತಾ ಇದ್ವು. ಇದರಿಂದಲೂ ಕೂಡ ಅವರ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಬಂದಿತ್ತಂತೆ. ಅಷ್ಟು ಮಾತ್ರ ಅಲ್ಲ, ಅದೇ ಸಂದರ್ಭದಲ್ಲಿ ಧನುಷ್ ಮತ್ತೆ ತ್ರಿಷಾ ನಡುವಿನ ಒಂದಷ್ಟು ಖಾಸಗಿ ಫೋಟೋಗಳು ಕೂಡ ರಿವೀಲ್ ಆಗಿತ್ತು. ಇದು ಧನುಷ್ ಅವರ ಕುಟುಂಬದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ಬಿಟ್ಟಿತ್ತು. ಯಾಕಂದ್ರೆ ಧನುಷ್ ಅವರ ಅಫೇರ್ಸ್ ಪದೇ ಪದೇ ಸುದ್ದಿ ಆಗತೊಡಗಿದಾಗ ಐಶ್ವರ್ಯ ಕೂಡ ಡಿಸ್ಟರ್ಬ್ ಆಗ್ತಾರೆ. ಈ ಎಲ್ಲ ಸುದ್ದಿಗಳಿಂದಲೂ ಕೂಡ ಹೆಚ್ಚು ಕಡಿಮೆ ಶ್ರುತಿ ಹಾಸನ್ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಐಶ್ವರ್ಯ ಡಿಸ್ಟರ್ಬ್ ಆಗಿದ್ರು. ಆದ್ರೆ ಪದೇ ಪದೇ ಇಂತಹ ವಿಚಾರಗಳು ಯಾವಾಗ ಕೇಳಿ ಬರೋದಕ್ಕೆ ಶುರುವಾಗುತ್ತೋ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಮಕ್ಕಳ ಕಾರಣಕ್ಕಾಗಿ ಅವರಿಬ್ರು ಕೂಡ ಸಹಿಸಿಕೊಂಡು ಹಾಗೆ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಗೊತ್ತಾಗದ ರೀತಿಯಲ್ಲೂ ಕೂಡ ಇಬ್ರು ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಯಾವಾಗ ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗುತ್ತೋ ಐಶ್ವರ್ಯ ಅವರಿಗೂ ಕೂಡ ಇದನ್ನು ತಡ್ಕೊಳಕ್ಕಾಗಲಿಲ್ಲ. ಮತ್ತೊಂದು ಕಡೆಯಿಂದ ಧನುಷ್ ಅವರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎತ್ತರಕ್ಕೆ ಹೋಗ್ತಾ ಇದ್ರಲ್ಲ, ಇಂಥವೆಲ್ಲವೂ ಕೂಡ ಕುಟುಂಬದಲ್ಲಿ ಹಿಂಸೆ ಆಗತೊಡಗಿದಾಗ ಅವರು ಕೂಡ ಯೋಚನೆ ಮಾಡ್ತಾರೆ. ಅಂತಿಮವಾಗಿ ಇಬ್ರು ಕೂಡ ಬೇರೆ ಬೇರೆ ಆಗುವಂತ ನಿರ್ಧಾರಕ್ಕೆ ಬಂದ್ರು. ಇದರಲ್ಲಿ ಬಹಳ ಒಂದು ರೀತಿಯಲ್ಲಿ
ಪೆಟ್ಟು ಅಥವಾ ಬಹಳ ನೋವಿನ ಸಂಗತಿ ಅಂದ್ರೆ ರಜನಿಕಾಂತ್ ಅವರ ವಿಚಾರ. ರಜನಿಕಾಂತ್ ಅವರು ಇಂಥ ಯಾವುದೇ ಎಡವಟ್ಟನ್ನ ಮಾಡಿಕೊಂಡಂತ ಮನುಷ್ಯ ಅಲ್ಲ. ಆದರೆ ಅವರ ಇಬ್ಬರು ಪುತ್ರಿಯರು ಕೂಡ ಸರಿಯಾದ ರೀತಿಯಲ್ಲಿ ಸಂಸಾರವನ್ನು ನಡೆಸಲಿಲ್ಲ ಎನ್ನುವಂಥ ನೋವು ಸಹಜವಾಗಿ ರಜನಿಕಾಂತ್ ಅವರಿಗೆ ಇದ್ದೇ ಇರುತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಧನುಷ್ ಅವರು ಮದುವೆ ಆಗುವ ಸಂದರ್ಭದಲ್ಲಿ ಧನುಷ್ ಅವರಿಗೆ ಬರೀ 21 ವರ್ಷ ವಯಸ್ಸು, ಐಶ್ವರ್ಯ ಅವರಿಗೆ 23 ವರ್ಷ ವಯಸ್ಸು. ಧನುಷ್ ಅವರಿಗಿಂತ 2 ವರ್ಷ ದೊಡ್ಡವರು ಕೂಡ ಹೌದು. ಒಟ್ಟಾರೆಯಾಗಿ ಇಬ್ರು ಕೂಡ ಬೇರೆ ಬೇರೆ ಆಗಿದ್ದಾರೆ. ಅದೇನೇ ಆಗಲಿ, ಇಬ್ಬರ ಬದುಕು ಕೂಡ ಇನ್ನಷ್ಟು ಅದ್ಭುತವಾಗಿರ್ಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸೋಣ. ಅದರಲ್ಲೂ ಕೂಡ ಧನುಷ್ ಅವರ ಅಭಿನಯದ ಬಗ್ಗೆ ಎರಡು ಮಾತಿಲ್ವೇ ಇಲ್ಲ. ಇನ್ನಷ್ಟು ಅದ್ಭುತ ಸಿನಿಮಾಗಳು ಬರಲಿ, ಮಣ್ಣಿನ ಅಸ್ಮಿತೆಯನ್ನ ಇಡೀ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸೋಣ.